ಅವರು ಕಳಿಸಿಲ್ಲ ಸರ್. ಇಬ್ಬರೇ ಮಾತಾಡಿ ಆಫೀಸ್ ಹತ್ರ ಬರ್ಲಿಲ್ಲ ಅಂದ್ರೆ ಡಮಾಲಿಶ್ తీసుకుంటారు ಟೈಮ್ ಇಲ್ಲ. 3 ಲೆಟರ್ ಕೊಟ್ಟಿದಾರಲ್ವಾ, ಕೊಟ್ಟ ಮೇಲೆ ನೀವೇನು ರೆಸ್ಪಾನ್ಸ್ ತಗೊಂಡಿದ್ದೀರಾ? ಎಲ್ಲಿ ಮಾತಾಡ್ತೀರಾ ಅಂತ? ಈಗ ಬಂದು ಮಾತಾಡ್ತೀರಾ ಅಂತ ಏನು ಮಾತಾಡೋದು? ಇಲ್ಲ, ಈಗ ಬಂದು ಮಾತಾಡ್ತೀನಿ ಅಂತ ಏನು ಮಾತಾಡೋದು? ಇದಕ್ಕೆ ಮುಂಚೆ ಬಂದು ಮಾತಾಡೋದು? 3 ಲೆಟರ್ ತಗೊಂಡಿದಾರಲ್ವಾ, ರಿಸೀವ್ ಮಾಡ್ಕೊಂಡಿದ್ದೀರಲ್ವಾ 3 ಲೆಟರ್? ಇದು ಮಾಡಬೇಡ್ರಿ ಅಂತ ಹೇಳಿ ನಮ್ಮ ಸರ್ಕಲ್ ನವೀನ್ ಸರ್ಗೂ ಹೇಳಿದ್ವಿ. ಅವರು ಫೋನ್ ಮಾಡಿ ಹೇಳಿದ್ರು, ಕಟ್ಟಿದ್ದಾರೆ ಆಕೆಗೆ. ಅಂದರೆ ನಿಮ್ಗೆ ಎಷ್ಟು ಭಯ ಇದೆ ಅಂತ ನಾವು ಗೊತ್ತಾಗುತ್ತೆ. ಸರ್ಕಾರಕ್ಕೆ ಎಷ್ಟು ಮೋಸ ಮಾಡಬೇಕು ಅಷ್ಟು ಮೋಸ ಮಾಡ್ತಾರೆ. ಬಡವರು ಜನ ತೊಗೊಂಡ್ಬಿಡ್ತಾರೆ. ಈ ಸೈಟ್ನ ಸಾಯ್ತಾ ಇದ್ದಾರೆ, ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ. ನೀವು ಅನಧಿಕೃತ ಎಲ್ಲ ಕಟ್ತಾ ಇರ್ತೀರಲ್ಲ, ಬಂದು ಲೀಗಲ್ ಆಗಿ ಮಾಡ್ಕೊಳ್ಳೋಕೆ ನಿಮಗೂ ಒಂದು ಲಕ್ಷ 2 ಲಕ್ಷ ಖರ್ಚಾಗ್ಬೋದು. ನಮ್ಮಲ್ಲಿ ಅಥಾರಿಟಿಯಿಂದ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ. ನೀವು ಸೈಟ್ ಒಳ್ಳೆ ರೇಟ್ ಕೊಡ್ಬೋದು. ನೀವು ಅನಧಿಕೃತ ಮಾಡಿಕೊಂಡ್ರೆ ನಿಮ್ಮ ಥರನೇ ಎಲ್ಲರೂ ಈಗ ಮಾಡಿಬಿಟ್ರೆ ಊರೇ ಹಾಳಾಗೋಗ್ಬಿಡ್ತಿತ್ತು. ಅವಾಗ ನಿಮಗೆ ಟೈಮ್ ಕೊಟ್ಟಿಲ್ಲ ಅಂದಿದ್ರೆ ಓಕೆ ಅನ್ಬೋದು. ನಿಮ್ಗೆ 8 ತಿಂಗಳು ಟೈಮ್ ಕೊಟ್ಟರು ನೀವು ಬಂದು ಆಫೀಸಲ್ಲಿ ನಾನು ನೋಡಿಲ್ಲ, ಯಾರ ಹತ್ರನೂ ಮೂಲಕ ಮಾತಾಡ್ಸೋದು. ಮತ್ತು ಇಲ್ಲಿ ನಿಲ್ಸಿರಿ ಅಂದರೆ ಕಟ್ಟಿದ್ದೀರಾ. ಇವಾಗ ನೀವೇ ಕೂಡ